ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಗೌತಮ್ ರೀತ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಈ ಕೂಡಲೇ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ತಲುಪಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿದ್ರೆ ನಮಗೂ ಇನ್ನೂ ವಿಡಿಯೋನ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ನೀವು ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಕೆಮಿಸ್ಟ್ರಿಯ ಸೆಕೆಂಡ್ ಚಾಪ್ಟರ್ ಆಗಿರೋಂತಹ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ ಮಾಡ್ಯೂಲ್ 1 ನೋಡೋಣ. ಇಲ್ಲಿ ನೋಡಿ, ಈ ಫಿಗರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. 7th ನೀವು ಕಲ್ತಿರ್ತೀರ. ನಾವು ಸಾಲ್ಟ್ ಮತ್ತು ಬೇಸ್ನ ನಾವು ಹಾಕಿದ್ರೆ ನಮಗೆ ಆ್ಯಸಿಡ್ ಪ್ಲಸ್ ಬೇಸ್ನ ನಾವು ಹಾಕಿದ್ರೆ ನಮ್ಗೆ ಏನು ಸಿಗುತ್ತೆ? ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ, ಉಪ್ಪು ಮತ್ತು ನೀರು. ಅದೇ ರೀತಿ ಇವತ್ತು ನಾವು ಆಮ್ಲ, ಪ್ರತ್ಯಾಮ್ಲ ಮತ್ತು ಉಪ್ಪುಗಳ ಬಗ್ಗೆ ತಿಳಿಯೋಣ. ಅಂದರೆ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ ಇವುಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಒಂದು ಚಾಪ್ಟರಲ್ಲಿ ನಾವು ಏನನ್ನ ಕಲಿತೀವಿ, ಕಲಿಕಾಂಶಗಳೇನು ಅಂದರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್, ಐಡೆಂಟಿಫಿಕೇಶನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ಆಫ್ ಯೂಸಿಂಗ್ ಇಂಡಿಕೇಟರ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್, ದ pH ಸ್ಕೇಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಸಾಲ್ಟ್ಸ್. ಇವುಗಳನ್ನ ನಾವು ಈ ಒಂದು ಕಲಿಕಾಂಶದಲ್ಲಿ ಕಲಿಯೋಣ. ಇದೊಂದು ಪಾಠವು ಸ್ಟೇಟ್ ಸಿಲೆಬಸ್ ಮತ್ತು CBSE ಸಿಲೆಬಸ್ಗಳಲ್ಲೂ ಲಭ್ಯವಿದ್ದು, ಅದಕ್ಕೋಸ್ಕರ ನಾನು CBSE ಅವರಿಗೂ ಕೂಡ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ CBSE ಅವರು ಕೂಡ ನೋಡಿ. ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಈ ಒಂದು ವಿಷಯವಾಗಿ ಮೊದಲು ತಿಳಿದುಕೊಳ್ಳೋಣ, ನಂತರ ಆಮೇಲೆ ತಿಳಿಯೋಣ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಏನು ಅಂತ ಕಲಿಕಾಂಶದಲ್ಲಿ ತಿಳಿದುಕೊಳ್ಳೋಣ. We already learnt about the acid and bases in the previous classes. Yes, we already learnt about the acid and base in 7th standard. You can recall that one. That is the chapter become a very large in 10th standard. That way you can recall that chapter one time. Okay, in that time you can learn about the very interesting topic of acid and bases and their indicators. Today we are discussing about that one and one interesting topic, salts. Few common examples of acid you can learn about: curd, you can see the curd, mosaru, and the lemon juice, ನಿಂಬೆಹಣ್ಣು. ಈ ನಿಂಬೆಹಣ್ಣು ನೀವು ಇನ್ನೂ ನನ್ನ ಕಳೆದ ವಿಡಿಯೋನ ನೋಡಿಲ್ಲ ಅಂದರೆ, ಕಳೆದ ವಿಡಿಯೋದಲ್ಲಿ ನಾನೇನು ಹೇಳ್ಕೊಟ್ಟಿದ್ದೀನಿ ಅಂದರೆ ಯಾವ ಈಗ ಲೆಮನ್ ಜ್ಯೂಸ್ ಅಂದರೆ ಲೆಮನ್ ಜ್ಯೂಸಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಎಲ್ಲವನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಕಳೆದ ವಿಡಿಯೋನ ನೋಡಿಲ್ಲ ಅಂದರೆ ಈಗಲೇ ನೋಡಿ, ಯಾಕೆಂದರೆ ಆ ವಿಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿದೆ. ಅದಕ್ಕೋಸ್ಕರ ಆ ವಿಡಿಯೋನು ಕೂಡ ಇಲ್ಲಿಗೆ ರೆಫರ್ ಮಾಡ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಅಂದರೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಆರೆಂಜ್ ಜ್ಯೂಸ್, ಇಲ್ಲಿ ನೋಡಿ ಆರೆಂಜ್ ಜ್ಯೂಸ್, vinegar. There are examples from acids. What are the common them? There are sour in the taste. ಹುಳಿ ಅದು ನಮಗೆ ತಿಂದರೆ ಯಾವ ರೀತಿ ಟೇಸ್ಟ್ ಕೊಡುತ್ತೆ? ಹುಳಿ ಟೇಸ್ಟ್ನ ನಮಗೆ ಕೊಡುತ್ತೆ. ಯಾವುವು ಆ್ಯಸಿಡ್ಸ್ ನಮಗೆ ತಿಂದರೆ ಹುಳಿ ಕೊಡುತ್ತೆ. How do the taste? ಅದು ಟೇಸ್ಟ್ ಯಾವ ರೀತಿ ಇರುತ್ತೆ? ಬಿಟರ್ ಆರ್ sour? Sour is the exact taste. ನಮಗೆ ತಿಂದರೆ ಹುಳಿ ಕೊಡುತ್ತದೆ. ಇಲ್ಲಿ ನೋಡಿ, sour ಆನ್ಸರ್ ನಮಗೆ ಏನು? sour. ಸಾರಿ ಫಾರ್ ದಟ್. ನೋಡಿ, ತಿಂದರೆ ಯಾವ ರೀತಿ ಟೇಸ್ಟ್ ಕೊಡ್ತಿದೆ? sour in the taste. sour in the taste. sour in the taste. ಅದಕ್ಕೋಸ್ಕರ ಇಲ್ಲಿ ತಿಂದರೆ ಹುಳಿ ಟೇಸ್ಟ್ ಆ್ಯಸಿಡ್ ನಮಗೆ ಕೊಡುತ್ತೆ. ಆಲ್ ಆ್ಯಸಿಡ್ ನಾಟ್ ಬಿ ಸೇಫ್ ಅಂಡ್ ಟು ದ ಟಚ್ ಆ್ಯಂಡ್ ಟೇಸ್ಟ್. ನಮಗೆ ಎಲ್ಲ ಆ್ಯಸಿಡ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಅದು ನಮಗೆ ಏನಾಗಿರುತ್ತೆ? ಆ್ಯಸಿಡು ನೋ ಸೇಫ್, ಅದು ನಮಗೆ ನಾಟ್ ಸೇಫ್ ಆಗಿರುತ್ತೆ. ಯಾಕೆಂದರೆ ಅದನ್ನು ನಾವು ಟೇಸ್ಟು ಮಾಡೋಕ್ಕಾಗಲ್ಲ, ಟಚ್ಚು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರಿಬೋದು? ಅದು ಕರೋಸಿವ್ ಆಗಿರುತ್ತೆ. ಅದು ಏನಾಗಿರುತ್ತೆ? ತುಂಬ ಭಯಂಕರವಾಗಿರುತ್ತೆ. ಕೊರೋಸಿವ್, ಯು ಕ್ಯಾನ್ ಸಿ ಕೊರೋಸಿವ್.
ಕೊರೋಸಿವ್ ಆಗಿರುತ್ತೆ. ಹಾಗಾದರೆ ಕೊರೋಸಿವ್ ಅಂದರೆ ಹಂಗಾರೆ ನಾವು ಇನ್ಯಾವತ್ತೂ ಐಡೆಂಟಿಫೈ ಮಾಡಬೇಕು ಅಂತ ಎಲ್ಲವನ್ನು ಕೂಡ ಈಗ ನೋಡೋಣ. ಅದಕ್ಕೋಸ್ಕರ ಫಸ್ಟ್ ಒಂದು ಕ್ವಿಜ್ ಇದೆ, ಅದನ್ನು ಮಾಡಿಬಿಡಿ. ವಾಟ್ ಆರ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಲೆಮನ್ ಜ್ಯೂಸ್? Citric acid. You can see the answer. This is the lemon. I will already tell in the previous slides. Citric acid. Okay. Similarly, let about the common bases. ಈಗ ಬೇಸಸ್ ಬಗ್ಗೆ ತಿಳಿಯೋಣ, ನಂತರ ನಾವು ಕರೋಸಿವ್ ಯಾಕೆ ಎಲ್ಲವನ್ನು ಕೂಡ ಮುಂದಿನ ಸ್ಲೈಡ್ಸಲ್ಲಿ ನಾವು ತಿಳಿಯೋಣ. ಬೇಕಿಂಗ್ ಸೋಡಾ ಇಸ್ ದ ಒನ್ ಟೈಪ್ ಆಫ್ ದ ಬೇಸಸ್. ಯು ಕ್ಯಾನ್ ಸಿ ದ ಬೇಕಿಂಗ್ ಸೋಡಾ. ಲೈಮ್ ವಾಟರ್ ಅಂದರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಆರ್ ನಾಟ್ ಲೆಮನ್ ವಾಟರ್. ಯು ಕ್ಯಾನ್ ಸಿ ದ ಲೈಮ್ ವಾಟರ್. ದಿಸ್ ಈಸ್ ದ ಲೈಮ್ ವಾಟರ್. ಸುಣ್ಣದ ನೀರು. ವೈಟ್ ವಾಷಿಂಗ್ ಸೋಡಾ, ಇಟ್ ಈಸ್ ಆರ್ ಕಾಲ್ಡ್ ಆಸ್ ದ CaOH-2 ಆಫ್ ಅಕ್ವಾಸ್. ಇದು ಏನಾಗಿದೆ? ಅಕ್ವಾಸ್ ಅಂದ್ರೆ ಏನು? ಅದು ಸಾಲಿಡು ಅಲ್ಲ, ಲಿಕ್ವಿಡು ಅಲ್ಲ, ಅದನ್ನು ನಾವು ಅಕ್ವಾಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಇದ್ರ ಫಾರ್ಮುಲಾ ಏನು? CA, ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ, OH to aqueous. And soap, you can see the soap also. Detergent, you can see the detergent in your homes also, you can see that one. And do not taste and touch the all acid and bases because they are very strong and very corrosive. Acid and base are so many corrosive in our nature. You can see the daily, you can see the acids and base that are the light acid and light bases. You can morning you get and brush it, that is also a type of the base. Okay, I will tell one question. ವಾಟ್ ಆರ್ ದ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಬಿಟರ್ ಅಂದರೆ ಕೈ. ನಾವು ಯಾವುದೇ ಬೇಸನ್ನು ತಿಂದರೆ ಅದು ನಮಗೆ ಯಾವ ಟೇಸ್ಟನ್ನು ಕೊಡುತ್ತೆ? ಕೈನ ಕೊಡುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಈಸಿಲಿ. ಯು ಕ್ಯಾನ್ ಸಿ ದ ಹಾಗಲಕಾಯಿ, ಇಟ್ ಇಸ್ ದ ಬೇಸ್. ನಿಮಗೆ ಹಾಗಲಕಾಯಿ ತಿಂದರೆ ಏನು ಅನಿಸುತ್ತೆ? ಅದು ಕೈ, ಅದು ಕೂಡ ಟೈಪ್ ಆಫ್ ದ ಬೇಸ್ ಆಗಿರುತ್ತೆ. ಮುಂದಿನ ಸ್ಲೈಡ್ಸ್ಗೆ ಹೋಗೋಣ. Generally base are in the taste bitter. You can see kai. You can see the tablets. Bases have the soapy touch as well. ನೀವು ಸೋಪ್ನ ಮುಟ್ಟೆಸ್ನ ಯಾವ ರೀತಿ ಅನಿಸುತ್ತೆ ಅಂದರೆ ಅದು ನಮ್ಮ ಕೈಯಿಂದ ಜರಗ ಹೋಗಿದೆ. ಯಾಕೆಂದರೆ ಅದು ಸೋಪ್ಲಿ ಅಂದರೆ ಸ್ಮೂತ್ಲಿ, ಅದು ಸೋಪ್ಲಿ ಟಚ್. ಇಲ್ಲಿ ನೋಡಿ, ಅದು ಸೋಪ್ಲಿ ಟಚ್ ಅಂದರೆ ಟಚ್ ಮಾಡಿದಷ್ಟೇ ಬಿದೋಗುತ್ತೆ. ಇಟ್ ಈಸ್ ನಾಟ್ advisable to taste and touch to all bases to the corrosiveness. ಆ ಬೇಸಸ್ ಕೂಡ ಅದಕ್ಕೋಸ್ಕರ ನಾವು ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಹಾಗಾದರೆ ವಾಟ್ ಆರ್ ದ ಡಿಫ್ರೆಂಟ್ ಬಿಟ್ವೀನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ ಆ್ಯಂಡ್ ಬೇಸಸ್? ಈಗ ನಾವೇನನ್ನು ಕಲ್ತೀವಿ ಅಂತ ರಿಕಾಲ್ ಮಾಡ್ಕೊಳ್ಳೋಣ. ಆಸಿಡ್ ಆರ್ ಸೋರ್ ಇನ್ ದ ಟೇಸ್ಟ್, ಇಟ್ ಈಸ್ ನಾಟ್ ಫೀಲ್, ನಮ್ಗೆ ಅದನ್ನು ಮುಟ್ಟಿದ್ರೆ ಯಾವುದೇ ರೀತಿ ಫೀಲ್ ಆಗಲ್ಲ. ಆದರೆ ಬೇಸ್ ಇಟ್ ಈಸ್ ಆರ್ ಬಿಟರ್, ಸೋಪ್ಲಿ ಟು ಟಚ್, ಅದು ನಮಗೆ ಟಚ್ ಮಾಡಿದಷ್ಟೇ ಸೋಪ್ಲಿ ಅಂತ ಅನಿಸುತ್ತೆ. These are our recall. Let's identifications of acid and bases using indicators. You can see the indicators now. There are so many indicators are there. You can see. Let's dissolve the acid and bases in the water supplementary. Make acidic or basic in the solution respectively. ನೀವೀಗ ಒಂದು ಆ್ಯಸಿಡ್ನ ತಗೊಳ್ಳಿ, ಒಂದು ಬೇಸಿಕ್ನ ತಗೊಳ್ಳಿ, 2 ಜಾರಲ್ಲಿ ನೀರನ್ನ ತಗೊಳ್ಳಿ. ನೀರನ್ನ ತಗೊಂಡು ಅಂತ ಆ್ಯಸಿಡ್ ಇದಕ್ಕೆ ಬೇಸಸ್ನ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇವೆರಡನ್ನು ಬೆರೆಸ್ಬಿಡಿ. ನಿಮಗೆ ಗೊತ್ತಾಗಬಾರ್ದು ಇದು ಆ್ಯಸಿಡ್ ಇದು ಬೇಸ್ ಅಂತ ನಿಮಗೆ ಗೊತ್ತಾಗಬಾರ್ದು. ಆಗ ನೀವೇನ ತಗೊಳ್ಳಿ ಅಂದರೆ ಹೌ ಟು ಐಡೆಂಟಿಫೈ ದ ಸೊಲ್ಯೂಷನ್ಸ್ ಇನ್ ನೀವಾಗ ಬೆರೆಸ್ಬಿಟ್ರಿ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ? ನೀರಲ್ಲೂ ಕೂಡ ಹಾಕ್ಬಿಟ್ಟಿದ್ದೀರಾ, ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಟು ಯೂಸಿಂಗ್. ಈಗ ನೋಡಿ, ಇವೆಲ್ಲ ಕ್ವಶನ್ ಇದೆ. ಹೌ ಟು ಐಡೆಂಟಿಫೈ ವಿಚ್ ಆಫ್ ದ ಒನ್ ಆಸಿಡಿಕ್ ಇನ್ ದ ವಿಚ್ ಆಫ್ ದ ಫಾಲೋಯಿಂಗ್ ಬೇಸ್? ಬೈ ಟಚ್, ಬೈ ಟೇಸ್ಟಿಂಗ್, ವಿತ್ ಡಿಸಾಲ್ವಿಂಗ್ ವಿತ್ ದ ಟೇಸ್ಟ್ ಟು ಟಚ್ ಆ್ಯಂಡ್ ದ ಆಸಿಡ್ ಅಂಡ್ ಬೇಸಸ್. ಈಸ್ ದ ಕರೆಕ್ಟ್. ನಾವು ಎರಡನ್ನೂ ಕೂಡ ಮಾಡಿ ನೋಡಬೇಕು, ಯಾಕೆಂದರೆ ಅದು
ಒಂದ್ಸಲಿ ನಮಗೆ ಗೊತ್ತಾಗುತ್ತೆ ಆಸಿಡ್ ಆರ್ ಬೇಸ್ ಅಂತ. ಅದಕ್ಕೋಸ್ಕರ ನಾವು ಎರಡು ಮಾಡಿ ನೋಡಿದ್ರು ಕೂಡ ಅರ್ಥ ಆಗುತ್ತೆ ಅದು ಆಸಿಡ್ ಅಂಡ್ ಬೇಸಸ್. ಯು ಕ್ಯಾನ್ ಸಿ ದ aqueous solutions. Yes, let's another way. You solve the another way. You cannot touch and smooth. You can recall with another way. Okay, you can see the litmus paper in the 7th standard also. You can see this is an blue litmus, this is an red litmus paper. You can see in the 7th standard in your laboratory, science laboratory. That way you can use. Okay, you can put in the jar. ನೀವು ಆಲ್ರೆಡಿ ಒಂದು ಆಸಿಡ್ ಮತ್ತು ಬೇಸ್ ಸೊಲ್ಯೂಷನ್ ಒಂದು ಜಾರ್ಗೆ ಹಾಕಿ ಬಿಟ್ಬಿಟ್ಟಿದ್ರಿ, ಅದು ನಿಮಗೆ ಈಗ ಮರ್ತ್ಕೊ ಹೋಗ್ಬಿಟ್ಟಿದೆ. ಅದನ್ನು ನೀವು ಯಾವ ರೀತಿ ಈಗ ಆಸಿಡ್ ಅಥವಾ ಬೇಸ್ ಅಂತ ಐಡೆಂಟಿಫೈ ಮಾಡ್ತೀರಾ ಅಂದರೆ, ಓಕೆ, ಯು ಗೆಟ್ ಅಂಡ್ ರೆಡ್ ಕಲರ್. Okay, you can see that one. Let's blue is the solution. Blue litmus paper ನಾವು ಏನಕ್ಕೆ ಹಾಕೋಣ, ಎರಡಕ್ಕೂ ಹಾಕೋಣ. ಆಗ ನಮಗೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ. this is base. Okay, this is base. I will shortly write this is base, this is acid. You can blue the litmus paper, you can no color change, but you can dub with the acid, you get a magical color, red color. That is magic, that is a red color. In the, you can see blue litmus paper acidic medium, this is convert to the red, and the basic medium, it is convert to the no color change, because that is an basic in nature. Okay, you dip on the red litmus paper in the each solution. ಎರಡು ಲಿಟ್ಮಸ್ ಪೇಪರ್ ಕಡೆಗೆ ನಾವು ರೆಡ್ ಲಿಟ್ಮಸ್ ಪೇಪರ್ನ ಬಳಸೋಣ. ಇದು ನಮ್ಮ ಬೇಸ್ ಆಗಿದೆ, ಇದು ನಮ್ಮ ಆ್ಯಸಿಡ್ ಅಲ್ವಾ. ಈಗ ನಾನು ಆ್ಯಸಿಡ್ಗೆ ಬ್ಲೂ ಲಿಟ್ಮಸ್ ಪೇಪರ್ನ ಬಳಸಿದ್ರೆ ನನಗೆ ನೋ ಕಲರ್ ಚೇಂಜ್. ಆದರೆ ನಾನು ಬ್ಲೂ ಲಿಟ್ಮಸ್ ಪೇಪರ್ಗೆ ರೆಡ್ನ ಬಳಸಿದ್ರೆ ಮ್ಯಾಜಿಕಲ್ ಕಲರ್ ಬ್ಲೂ ಇಸ್ ಕಮ್ಮಿಂಗ್, ಬ್ಲೂ ನನಗೆ ಬರುತ್ತೆ. ಆದರೆ ವೆರಿ ಇಂಪಾರ್ಟೆಂಟ್, ಆಸಿಡಿಕ್ ಮೀಡಿಯಮಲ್ಲಿ ನಾನು ಬ್ಲೂ ಲಿಟ್ಮಸ್ ಪೇಪರ್ನ ಬಳಸಿದ್ರೆ ಅದು ರೆಡ್ ಇಂಥ ಕಲರ್ ಚೇಂಜ್ ಆಗುತ್ತೆ. ಆದರೆ ಏನರಲ್ಲ ಆಸಿಡಿಕಲ್ಲಿ, ಆದರೆ ರೆಡ್ ಲಿಟ್ಮಸ್ ಪೇಪರ್ನ ಬೇಸ್ಗೆ ಹಾಕಿದ್ರೆ ಅದು ಕನ್ವರ್ಟ್ ಅಂತ ಬ್ಲೂ ಲಿಟ್ಮಸ್ ಪೇಪರ್. ಓಕೆ, ಹೌ ಟು ಐಡೆಂಟಿಫೈ ವಿಚ್ ಲಿಟ್ಮಸ್ ಪೇಪರ್ ಇಸ್ ರಿಕ್ವೈರ್ಡೆಡ್. how to identify acid which litmus paper is required. ಯಾವುದು ನಮಗೆ ಆ್ಯಸಿಡ್ನ ಐಡೆಂಟಿಫೈ ಮಾಡಬೇಕು ಅಂದರೆ ನಮ್ಗೆ ಗೊತ್ತಾಗಬೇಕು ಅಂದರೆ ಯಾವುದನ್ನು ನಾವು ಬಳಸ್ತೀವಿ. ಎಕ್ಸಾಕ್ಟ್ಲಿ ರೈಟ್, ನಾವು ಬ್ಲೂ ಲಿಟ್ಮಸ್ ಪೇಪರ್ನ ಬಳಸ್ತೀವಿ. ಯು ಕ್ಯಾನ್ ಸಿ, ನಾನು ಬ್ಲೂ ಲಿಟ್ಮಸ್ ಪೇಪರ್ನ ಹಾಕಿದ್ರೆ ಇಟ್ ಇಸ್ ಕನ್ವರ್ಟ್ ಟು ದ ಮ್ಯಾಜಿಕಲ್ ಕಲರ್ ರೆಡ್. ಓಕೆ, ಯು ಕ್ಯಾನ್ ಸಿ ದ ಬ್ಲೂ ಲಿಟ್ಮಸ್ ಪೇಪರ್, ಇಟ್ is acidic medium, it is convert to the red. Basic medium, no color change. In the red litmus paper, it is no change, it is an blue color. Okay, you can see the real image in my home. It is an laboratory. HCl, this one, this is acid, this is base, this is an acid, this is an base. You can see it is dip on the, it is no color change, it is an converting to the blue. These are all indicators in using the acid, how to find the acid. There so many indicators are there, I will to identify now. Okay, the litmus solutions. What is litmus solutions? It is a red, this is an blue. The litmus is a type of the plant. It is an, I will explain in the previous videos also, please and watch them. I will give the link from the description link. Please go and watch the video, and otherwise you will watch that one, please come to this video. Okay, this is because that is are mostly useful for you, Okay, you can see the litmus solutions. The nature color is purple, it is purple. You can get in acid, it is convert in the red color. In the base, it's convert to the blue color. It is an red litmus paper, it is in the, it is an natural, this is convert to the pink, it is give the red litmus, and it is give the base, it is convert to the example. I will can show that one. I will take one beaker.
I will take a one beaker. Okay, I will take a beaker. Okay, you can see this is an acid. This is natural in color. This is an natural in color. This is base. Okay, you can. This is base. It is a natural color is white. You can. It is and white. Okay, it is white. It is also white. It is converted into blue, pink. Why? This is a natural color is pink, and you give the as one drop of the natural indicators into the blue in the acid, it is converted to the magical color red, and you give the one drop of the base, it is converted to the blue magical color blue. You can understand this one. This is a solely simple, and it is and other one indicator are there turmeric solutions. The turmeric solutions, it is, and you can see in your home, it is an arishna. In the natural solution, it is an base. It is an yellow in color. It in acid, it is no color change. It is an yellow. In the base, it is converted to the magical color red. Okay, you can see here. It is an turmeric solutions. This is base. This is an acid. Okay. Okay. China rose solution. I will can explain in the previous videos also this one. Please go and watch them. That is, and slowly I will slowly explain in that video. Please and go and watch them. Okay. Okay, you can see here China rose solution. You can see it is a natural. The China rose natural color is pink. It is convert to the in acid. This is an acid. Okay, this is acid. This is base. Okay, this is China rose solution. This is also China rose solutions. You give the one drop of the China rose solution in the acidic medium, it is converted to the magical color dark pink. You give the sorry in the soap solution, it is an lemon juice. You can see the lemon juice in your homes. This is a soap solution. You give the one drop of the China rose solutions. It is converted to the magical color green. It is converted to the magical color green. Okay, you can understand. You can recall in this slide in litmus solutions. It is natural color is. Please take a slideshow screenshot for this slide. Okay, it is natural in color purple, in acidic red, in basic blue, turmeric solutions in nature yellow, in acidic yellow, and it is base magical color come red, and China rose solutions, it is pink, it is a dark solution, it is and green. These indicators are obtained from the natural. These indicators are obtained from the natural sources. In so many indicators are there in man-made. How can we work that one? We use in the next slides. These are called as natural indicators. We can three natural indicators are there in and you can go to the higher classes. You can see the so many indicators are there in natural. Litmus solutions, turmeric solution, China rose. You can see in your home Arishina, that is an turmeric solution. It is also type of the acidic and basic solution. It is a natural color is yellow. You can see in your home also. Okay, let's practice. Oh, no, this is the ವಿಡಿಯೋಸ್ ಯಾಕೆ ನಾನು ಇಲ್ಲಿ ಕ್ವಿಜ್ನ ಮಾಡಲ್ಲ ಅಂದರೆ ನಾನು ಲೈವ್ ಯಾಕೋ ಬರೋಕ್ಕಾಗ್ತಿಲ್ಲ. ನಾನು ಲೈವ್ ಬಂದರೂ ನನ್ನ ವಾಯ್ಸ್ ಯಾಕೋ ಯಾರಿಗೂ ಕೇಳಿಸ್ತಿಲ್ಲ. ಅದಕ್ಕೋಸ್ಕರ ನಾನು ಲೈವ್ ಬರೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಕ್ವಿಝಸ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕಂಟೆಂಟ್ ಮಾಡ್ತೀನಿ. ಆಗ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ವಿಜ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ, China rose. Okay, you can see
The more examples of indicators. There's so many examples are there in indicators. The first one is phenolphthalein. Phenolphthalein. In the natural color, it is an colorless. It is an colorless. In acidic medium also, it is an colorless. In the basic medium, it is converted to the really magical color pink. You can see this is an natural color, this is an acid, this is an base. This is an base. This is converted to the magical color pink. How it is possible? This is an reaction. The science is very important in our life. We can see in the daily lives also. This acid, this is bases. In this convert to the magical color pink. You can see the phenolphthalein. It is an no color change. It is an acidic. It is no color change. In the basic medium, it is converted to the pink. You can easily identify this is an pink. And another one is the methyl orange. The methyl orange. It is a natural color in orange. It is natural in orange. This is an methyl orange. It is an natural in orange. It is converted to the acidic medium. It is converted to the red, and it is basic medium. It is converted to the blue, yellow. In the red, it is converted to the red. In the orange, it is converted to the orange. In the base, it is converted to the yellow. Okay, you can easily identify ROY, ROY. You can easily identify this one. Methyl orange solution ROY. Okay. These are all synthetic indicators in laboratory. These are synthesized indicators. Okay. These are synthesized indicators. They are called as synthetic indicators. Okay. We can recall this one. All the types of indicators. The litmus in the color blue, red, we can recall in the so many times. There are color based acids, color based acid based indicators. Okay, let's solve some questions in the telegram group. Okay, let's use the color of change the different indicators. Red and blue litmus paper, phenolphthalein, methyl orange, phenolphthalein, and so on the below samples. Okay, these are all acid. Which are the acids? HCl. What is the HCl full form? Hydrochloric acid. What are the H2SO4? Sulfuric acid, nitric acid, NaOH3. I will how to find the acidic or basic medium in the previous video. Please watch them. I will give the link in the description link. Acetic acid, CHCOOH. Okay, these are all acid. Sodium hydroxide, calcium hydroxide, potassium hydroxide, magnesium hydroxide, ammonium hydroxide. Calcium hydroxide, it is an short form as NaOH, and calcium hydroxide CaOH2, and potassium hydroxide KaOH, magnesium hydroxide MaOH minus 2, magnesium hydroxide we called as milk of magnesia, and ammonium hydroxide NH4OH. You can milk of magnesia, it is magnesium hydroxide. It is so many exams called as milk of magnesia. In the so many exams, it is what is the another name of magnesium hydroxide? The so many exams there are called. Okay, sample solutions. Okay, HCl in the red, blue, methyl orange, phenolphthalein. You can tell this one. Okay, you can homework that one. You can write and send to me in the WhatsApp group. Okay, at Telegram group, wherever you join, and you give the solutions. Okay, I will already show that one. Okay, I will go.
because this is already told in so many times. Okay, that way we'll go more. I will send the PDF in the WhatsApp group. Okay, you do not worry. You can recall in sometime also. I will come to live. I will give the chance for you because there is an yes, this is an 2 marks question. You can learn this one. I will tell this one. Difference between the natural indicators and synthetic indicators. In indicator privated from the natural substances in cannot as the natural indicators and natural indicator prepared from article substance it cannot as the synthetic indicators. For example, litmus, turmeric, phenolphthalein. You can now you can learn about the olfactory indicators. These indicators are man-made indicators. Okay, we can saw the indicators which change in color, acidic or basic solutions. This also change in acidic or basic solutions. There are few substances which change in owner smell or acidic solutions. In the olfactory indicators, it denotes as smell. You eat an gobi manchuri and onion peels that is and smell and go to the home. You can eat this brush that one. The brush is the base and gobi manchuri and onion peels are acidic medium. Okay, there are all olfactory indicators. Few substances change in the owner and smell. Owner means smell. Okay. Why we called as olfactory? That's our question. The word olfactory is a ability to smell. Ability to smell. That one. Okay. Okay, you can see the why we called as olfactory. The word olfactory means ability to smell. ನಮಗೆ ಎಬಿಲಿಟಿ ಇದ್ರೆ ನಾವು ಸ್ಮೆಲ್ ಮಾಡೋಕ್ಕೆ ಅದನ್ನ ನಾವು ಆಲ್ಫ್ಯಾಕ್ಟರಿ ಅಂತ ಕರಿತೀವಿ. ಹಾಗಾದ್ರೆ there are one never called as olfactory never. We we convert the special sections informal to smell. ಈಗ ನಮ್ಮ ಮನೇಲಿ ಏನೋ ಒಂದು ಮಾಡ್ತಿದ್ದಾರೆ ಅಂತ ಸ್ಪೆಷಲ್ನ ನಮಗೆ ಸ್ಮೆಲ್ ಮುಖಾಂತರ ಗೊತ್ತಾಗುತ್ತೆ. ಅದನ್ನ ನಾವು ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ಅನ್ ಆಲ್ ಫ್ಯಾಕ್ಟರಿ ನರ್ವ್. ಇನ್ ದಿಸ್ ನರ್ವ್ ಯು ಕನ್ವರ್ಟ್ ಟು ದ ಮೆಸೇಜ್ ಟು ಬ್ರೈನ್. You can see the brain in here it is come to the nose. ನೋಸ್ಗೆ ಬರುತ್ತೆ ಸ್ಮೆಲ್ಲು. ಈ ನೋಸಿಂದ ಹಿಂಗೆ ಹೋದಷ್ಟೇ ಈ ಸ್ಮೆಲ್ ಇದು ಅಟ್ರಾಕ್ಟ್ ಮಾಡಿಕೊಂಡು ಇದು ಹೋಗಿ ಬ್ರೈನ್ಗೆ ತಿಳಿಸುತ್ತೆ. ಓಕೆನಾ. ಈ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಇದೆಯಲ್ಲ ಇದು ನಮ್ಮ ಬಾಡಿ ಒಳಗೆ ನಡೆಯುವಂತಹದ್ದು. ಅದಕ್ಕೋಸ್ಕರ ಇದನ್ನು ನಾವು ಮ್ಯಾನ್ ಮೇಡ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಓಕೆನಾ. ದ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಆರ್ ಇನ್ ದ ಮ್ಯಾನ್ ಮೇಡ್ ಇಂಡಿಕೇಟರ್ಸ್. ಯು ಕ್ಯಾನ್ ಸಿ ಇನ್ ದ ಬ್ರಾಂಚಸ್ ಎಲ್ಲ ಯಾವ ರೀತಿ ಆಗಿದೆ ಇದನ್ನು ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಓಕೆನಾ. Okay, now I will already tell few example for the olfactory indicators. It is an onion or onion peels. You can see the onion peels here, and the vanilla. You can see the vanilla ice cream. This is an vanilla, and you can see the clove. This is an smell. Lavanga you can see in your room. This is an acidic remain smell. It is an base. It is an smell of distrustide. Okay. Onion juice. You can see the onion juice in the no change in smell. In the smell ಅಲ್ಲಿ ನಮಗೆ ಆನಿಯನ್ ಜ್ಯೂಸ್ ಯಾವುದೇ ರೀತಿ ಇರಲ್ಲ. and the base it is an vanish. Smell in the vanish. It is taken as a smell vanish. Okay.
It is vanilla issues the no change in the smell, and it is smell vanish. It is converted to the same in the base. Okay. Clove oil means you can see the lavanga enne. It is an smell in the vanish. Okay. Application. You can see the application. Olfactory indicators help to visually impact from the detect acid and bases. You can see the ಈ ಗೋ ಟು ದ ಸ್ಮೆಲ್, ಈ ಸ್ಮೆಲ್ಲಲ್ಲಿ ಅವನು ಹೋಗ್ತಾನೆ. ಓಕೆನಾ? ಈ ಸ್ಮೆಲ್ಲಲ್ಲಿ ಅವನು ಮುಂದೆ ಚಲಿಸಕ್ಕೆ ಸಾಧ್ಯ ಆಗುತ್ತೆ. ಓಕೆ, learn the summary. ಓಕೆ, ಯು ಕ್ಯಾನ್ ಸಿ ದ ಸಮ್ಮರಿ ಆಫ್ ದ ಲೆಸನ್. ಓಕೆ, ಈಗ ನಾವೇನೇನು ಕಲ್ತ್ವಿ ಅಂತ ಸಮ್ಮರಿ ಮಾಡ್ಕೊಳ್ಳೋಣ. ಆ್ಯಸಿಡ್ ಆನ್ ದ ಸೋರ್ ಇನ್ ದ ಟೇಸ್ಟ್, ನೋ ಫೀಲ್. ನಮಗೆ ಬೇಸ್ ಯಾವ ರೀತಿ ಇರುತ್ತೆ ಅಂದರೆ ಬಿಟರ್ ಇನ್ ದ ಟೇಸ್ಟ್, ದಿ ಸೋಪ್ಲಿ ಟು ಟಚ್. ನಮಗೆ ಟಚ್ ಮಾಡಿದ್ರೆ ಸೋಪ್ಲಿ ಸ್ಮೂತ್ ಅಂತ ಅನಿಸುತ್ತೆ. ಆರ್ ಆಲ್ ಸೋ ಮೆನಿ ಇಂಡಿಕೇಟರ್ಸ್ ಆರ್ ದೇರ್ ಆರ್ methyl orange and the indicator bases change in the color. There are called acid and bases indicators. The methyl orange indicator, you can see the methyl orange. You can drum the methyl orange, the both. It is converted to the acidic medium, it's converted to the red, and the basic medium, it's converted to the blue. You can watch the video from the so many times because it is helpful for your competitive exams. The litmus solutions you can see in the so many times I will explain. Okay, litmus solutions in the natural color, the purple. In the acidic medium, it's converted to the red. In the basic medium, it's converted to the blue. In the turmeric solutions, in the it's convert in the natural color is yellow. It is no color change, and it is and convert to the basic medium. It is converted to the magical color red. In the China rose, it is an pink color. It is in acidic medium. It is an dark pink. It is in the base, it is converted to the green. These are all natural indicators, and the two are synthetic indicators are there. That is an phenolphthalein and methyl orange. The methyl orange, that is an colorless, and in acidic medium that is also colorless. In the base, that is converted to the really magical color pink. How it is possible? That is a reaction between the reaction of the phenolphthalein and bases. Okay, the methyl orange was in the acidic medium. The methyl orange is orange. In acidic medium, it's converted to the red, and in the basic medium, it's converted to the yellow. We can see the another one summary. In a substance which change in the characteristics smell in acidic and basic medium, they are called as olfactory indicators. Okay, you can see the vanilla and onion juice. And the onion juice, the no color change in the smell, the no change in the smell, the no change in the smell, and between the bases you can see the smell in the vanishes. Okay, you can see the properties of acids and bases, identifications of acid and bases in this video. You can see the another one also. Okay, you can see in this topic we are learnt in this video. In the next video we can learn about the chemical reactions of acid and bases, pH scale in application. Okay, thank you for watching my videos. You can do not subscribe our channel, please subscribe our channel, and please like this video, and you can share and comment this video. And ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾನೊಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದಕ್ಕೂ ಕೂಡ ಜಾಯ್ನ್ ಆದರೆ ಈ PDF ನಿಮಗೆ ಸಿಗುತ್ತೆ. ಜೊತೆಗೆ ಹೋಮ್ವರ್ಕು ಕೂಡ ಸಿಗುತ್ತೆ, ಕ್ವಶನ್ಸ್ ಕೂಡ ಸಿಗುತ್ತೆ, ನೋಟ್ಸ್ ಆ್ಯಂಡ್ ಸೋ ಮೆನಿ ಅದರ್ಸ್ ಆರ್ ಗಿವ್ ಆ್ಯಂಡ್ ಟು ಮೀ. ಪ್ಲೀಸ್ ಜಾಯಿನ್. ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ನೋಡೋಣ, pH ಸ್ಕೇಲ್ ನೋಡೋಣ, ಅಪ್ಲಿಕೇಶನ್ಸ್ ನೋಡೋಣ, ಮತ್ತು ಶಾರ್ಟ್ಸ್ ಬಗ್ಗೆ ನೋಡೋಣ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತು ಕಳೆದ ವಿಡಿಯೋ ನಾನು ಯಾವ್ದನ್ನ ಹೇಳ್ತಿದ್ನಿ ಅದೆಲ್ಲ ಕೂಡ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ. ಪ್ಲೀಸ್ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದ.